A very good evening to all my dear viewers. Welcome to my YouTube channel. This is Arun Giredi here. In the previous class, we have discussed about the types of company on the basis of liability ಅಂತ ನಾವಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಕಂಪ್ನಿ ಹೊಣೆಗಾರಿಕೆ ಆಧಾರದ ಮೇಲೆ there are three types of company which we discuss. Number 1, company limited by share, ಷೇರುಗಳಿಂದ ನಿಯಮಿತವಾದ ಕಂಪನಿ. Number 2, company limited by guarantee, ಭರವಸೆಯಿಂದ ನಿಯಮಿತವಾದ ಕಂಪನಿ. Number 3, unlimited company, ಅನಿಯಮಿತ ಕಂಪನಿ. ಇವನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಪಾರ್ಟನ್ನು ನಾವು ಇವತ್ತಿನ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋಣ. ದ್ಯಾಟ್ ಈಸ್ ಆನ್ ದ ಬೇಸಿಸ್ ಆಫ್ ಕಂಟ್ರೋಲ್ ಅಂತ ನಾವಲ್ಲಿ ಕರಿತೀವಿ. ವಾಟ್ ಈಸ್ ಕಂಟ್ರೋಲ್? ನಿಯಂತ್ರಣ ಅಂತ ಕರಿತೀವಿ. ಕಂಟ್ರೋಲ್ ಅಂದ್ರೆ ಏನ್ರಿ? ನಿಯಂತ್ರಣದ ಆಧಾರದ ಮೇಲೆ ನಾವು ಕಂಪ್ನಿನ ಯಾವ ರೀತಿ ಡಿವೈಡ್ ಮಾಡ್ಬೋದು. ನಂಬರ್ 1, ಫಸ್ಟ್ ಒನ್ ಯಾವುದು ಕೊಟ್ಟರೆ ಇಲ್ಲಿ ಹೋಲ್ಡಿಂಗ್ ಕಂಪ್ನಿ ಅಂತ ಕರಿತೀವಿ. ಹೋಲ್ಡ್ ಅಂದ್ರೆ ಧಾರಕ ಕಂಪನಿ ಅಂತ ಕರಿತಾರೆ ಕನ್ನಡದಾಗ. ವಾಟ್ ಈಸ್ ದ ವರ್ಡ್? ಧಾರಕ ಅಥವಾ ಹಿಡುವಳಿ ಅಂತಲೂ ಕರೀತಾರೆ. ಧಾರಕ ಕಂಪ್ನಿ ಅಥವಾ ಹಿಡುವಳಿ ಕಂಪ್ನಿ ಎರಡೂ ಬರಿಬೋದು ಕನ್ನಡದಾಗ. ಸೊ ವಾಟ್ ಈಸ್ ದ ಹೋಲ್ಡಿಂಗ್ ಕಂಪ್ನಿ ಅಂತ? ಹೋಲ್ಡಿಂಗ್ ಕಂಪ್ನಿ ಇಸ್ ಒನ್ ವಿಚ್ control these 4 points we have to remember very clearly. Number 1, which control composition of board of directors of another company. ನೋಡ್ರಿ ಏನಂದ್ರೆ ಬೇರೊಂದು ಕಂಪ್ನಿಯ ನಿರ್ದೇಶಕ ಮಂಡಳಿಯನ್ನು ನಿಯಂತ್ರಿಸಬೇಕು. ಬೋರ್ಡ್ ಆಫ್ ಡೈರೆಕ್ಟರ್ಸ್. ವಾಟ್ ಈಸ್ ದ ವರ್ಡ್? ಈಗ ಎ ಬಿ ಎರಡದವ ಅಂತ ತಿಳ್ಕೊರಿ. ಎ ಅನ್ನೋರು ಬಿ ಕಂಪ್ನಿ ಡೈರೆಕ್ಟರ್ಸನ್ನು ಕಂಟ್ರೋಲ್ ಮಾಡಿದ್ರೆ ಎ ಏನಾಗ್ತೈತೆ? ಅದು ಹೋಲ್ಡಿಂಗ್ ಕಂಪ್ನಿ ಆಗ್ತೈತಿ. ಸೊ ಎ ಕಂಪ್ನಿ ಈಸ್ ಅ holding company only when it control the board of directors of another company. ಎರಡನೇ ಪಾಯಿಂಟ್ ಏನಿರಬೇಕು ಅಂದರೆ ಕೊಟ್ಟ ನೋಡಿ. ವಿಚ್ ಹೋಲ್ಡ್ ಮೋರ್ ದ್ಯಾನ್ 50% ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ಅನದರ್ ಕಂಪ್ನಿ. ಬೇರೊಂದು ಕಂಪ್ನಿಯಲ್ಲಿ ಸಾಮಾನ್ಯ ಬಂಡವಾಳ 50%ಕ್ಕಿಂತ ಹೆಚ್ಚಾಗಿರಬೇಕು. ಅಂದರೆ 50% ಕ್ಯಾಪಿಟಲ್ಗಿಂತ ಹೆಚ್ಚಿಗೆ ಕೊಂಡು ತೊಗೋಬೇಕು ನೀವು ಬೇರೆ ಕಂಪ್ನಿ ಒಳಗೆ. ಅವಾಗ ನೀವು ಯಾವ ಕಂಪ್ನಿ ಆಗ್ತೀರಿ? ಹೋಲ್ಡ್ ಅಂದರೆ ಹಿಡ್ಕೊಳ್ಳೋದು, ಕಂಟಿನ್ಯೂ ಕಂಟ್ರೋಲ್ ಮಾಡೋದು ಅಂದಂಗೆ. ನಿಮ್ಗೆ ಯಾವಾಗ ಕಂಟ್ರೋಲಿಂಗ್ ಸಿಗ್ತೈತೆ ರೀ? 100 ರೂಪಾಯಿದಾಗ 51 ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ದು ಶೇರ ಹೆಚ್ಚಾಗ್ತದೆ. ಅಂದರೆ ನೀವು ಕಂಟ್ರೋಲ್ ಮಾಡ್ತೀರಿ ಅಂದಂಗೆ. ಸೇಮ್ ವರ್ಡ್ ಇಲ್ಲಿಯೂ ಕೂಡ ಹೋಲ್ಡಿಂಗ್ ಕಂಪ್ನಿ ಅಂದರೆ ಏನು ರೀ? 50%ಕ್ಕಿಂತನೂ ಹೆಚ್ಚಿಗೆ ವೋಟಿಂಗ್ ಪವರನ್ನು ನೀವು ಶೇರ್ ಕ್ಯಾಪಿಟಲನ್ನು ಹೊಂದಬೇಕು. ನಂಬರ್ 3, 50%ಕ್ಕಿಂತ ವೋಟಿಂಗ್ ಪವರ್ ಹೆಚ್ಚಿರ್ಬೇಕು ನೀವು ಬೇರೆ ಕಂಪ್ನಿ ಒಳಗೆ. ವಿಚ್ ಎಕ್ಸಸೈಸ್ ಮೋರ್ ದ್ಯಾನ್ 50% ಆಫ್ ವೋಟಿಂಗ್ ಪವರ್ ಆಫ್ ಅನದರ್ ಕಂಪ್ನಿ. ಬೇರೊಂದು ಕಂಪ್ನಿಯ 50%ಕ್ಕಿಂತ ಹೆಚ್ಚಿನ ಬಂಡವಾಳವನ್ನು ಹೊಂದಿದ್ದರೆ ಅದಕ್ಕೆ ನಾವೇನಂತ ಕರಿತೀವಿ? ಹೋಲ್ಡಿಂಗ್ ಕಂಪ್ನಿ, ಧಾರಕ ಕಂಪ್ನಿ ಅಂತ ಅಲ್ಲಿ ಕರಿತೀವಿ. ಅಥವಾ ಇನ್ನೊಂದು ವರ್ಡ್ ಏನು ರೀ? ವಿಚ್ ಕಂಟ್ರೋಲ್ ಓವರ್ ಆಲ್ ಆ್ಯಕ್ಟಿವಿಟಿ ಆಫ್ ಅನದರ್ ಕಂಪ್ನಿ. ಬೇರೊಂದು ಕಂಪ್ನಿಯನ್ನು ಪರಿಪೂರ್ಣವಾಗಿ ನಿಯಂತ್ರಿಸಿದರೆ ಅದಕ್ಕೆ ನಾವೇನಂತ ಕರಿತೀವಿ? ಹೋಲ್ಡಿಂಗ್ ಕಂಪ್ನಿ ಅಂತ ಕರಿತೀವಿ. ಸೊ ಕೀ ವರ್ಡ್ಸನ್ನು ನೆನಪಿಟ್ಕೊರಿ, ಭಾಳ ಈಸಿ ಐತಿದು. ನಂಬರ್ 1, ಫಸ್ಟ್ ಒನ್ ಬೋರ್ಡ್ ಆಫ್ ಡೈರೆಕ್ಟರ್ಸ್, ದಿಸ್ ಈಸ್ ಅ ಕೀ ವರ್ಡ್, ನಿರ್ದೇಶಕ ಮಂಡಳಿ. ನಂಬರ್ 2, ಇಕ್ವಿಟಿ ಶೇರ್ ಕ್ಯಾಪಿಟಲ್, ಸಾಮಾನ್ಯ ಷೇರು ಬಂಡವಾಳ. ನಂಬರ್ 3, ವೋಟಿಂಗ್ ಪವರ್, ಮತದಾನದ ಹಕ್ಕು. ನಂಬರ್ 3, ಎಂಟೈರ್ ಕಂಪ್ನಿ ಆ್ಯಕ್ಟಿವಿಟಿ, ಒಟ್ಟು ವ್ಯವಹಾರಿ ಚಟುವಟಿಕೆಗಳು. ಸೊ ಈ 4 ವರ್ಡ್ ಮುಖಾಂತರ ಹೋಲ್ಡಿಂಗ್ ಕಂಪ್ನಿನ ಎಕ್ಸ್ಪ್ಲೇನ್ ಮಾಡ್ಬೋದು ನಾವು. ಸೊ ಹೌ ವಿ ಕ್ಯಾನ್ ಎಕ್ಸ್ಪ್ಲೇನ್? ಹೋಲ್ಡಿಂಗ್ ಕಂಪ್ನಿ ಇಸ್ ಒನ್ ವಿಚ್ ಕಂಟ್ರೋಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ಅನದರ್ ಕಂಪ್ನಿ ವೆರಿ ಕ್ಲಿಯರ್ಲಿ. ಬೇರೊಂದು ಕಂಪ್ನಿಯ ನಿರ್ದೇಶಕ ಮಂಡಳಿಯನ್ನು ನಿಯಂತ್ರಿಸಿದರೆ ಅದು ಧಾರಕ ಕಂಪ್ನಿ ಆಗುತ್ತದೆ. ನಂಬರ್ 2, ಹೋಲ್ಡಿಂಗ್ ಕಂಪ್ನಿ ಇಸ್ ಒನ್ ವಿಚ್ ಕಂಟ್ರೋಲ್ ಮೋರ್ ದ್ಯಾನ್ 50% ಆಫ್ ಇಕ್ವಿಟಿ ಶೇರ್ಸ್ ಆಫ್ ಅನದರ್ ಕಂಪ್ನಿ. ಬೇರೊಂದು ಕಂಪ್ನಿಯ ಸಾಮಾನ್ಯ ಷೇರು ಬಂಡವಾಳ 50%ಕ್ಕಿಂತ ಹೆಚ್ಚಾಗಿ ಕೊಂಡು ತಗೊಂಡರೆ ಅದಕ್ಕೆ ನಾವೇನಂತ ಕರಿತೀವಿ? ಹಿಡುವಳಿ ಕಂಪ್ನಿ ಅಂತ. ನಂಬರ್ 3, ಮೋರ್ ದ್ಯಾನ್ 50% ಆಫ್ ವೋಟಿಂಗ್ ಪವರ್ ಆಫ್ ಅನದರ್ ಕಂಪ್ನಿ, ದಟ್ ಈಸ್ ಆಲ್ಸೋ ದ ಹೋಲ್ಡಿಂಗ್ ಕಂಪ್ನಿ. 50%ಕ್ಕಿಂತ ಹೆಚ್ಚಿನ ಮತದಾನದ ಹಕ್ಕು ಅದರಲ್ಲಿ ಇತರ, ಅದಕ್ಕೆ ಹೋಲ್ಡಿಂಗ್ ಕಂಪ್ನಿ ಅಂತ ಕರಿತೀವಿ. ಆಮೇಲೆ ಎಂಟೈರ್ ಆ್ಯಕ್ಟಿವಿಟಿ ಆಫ್ ಅನದರ್ ಕಂಪ್ನಿ, ಬೇರೊಂದು ಕಂಪ್ನಿಯ ಒಟ್ಟು ಚಟುವಟಿಕೆಯನ್ನು ನಿಯಂತ್ರಿಸಿದರೆ ಅವಾಗ ಏನಾಗುತ್ತೆ? ಅದು ಹೋಲ್ಡಿಂಗ್ ಕಂಪ್ನಿ ಆಗುತ್ತೆ. ಸೆಕ್ಷನ್ ಎಷ್ಟು ಕೊಟ್ಟಾರೆ ನೋಡಿರಿ? 246 ಆಫ್ 2013 ಆ್ಯಕ್ಟ್, 246 2013 ಕಾಯ್ದೆ ಅನ್ವಯ ಅಂತ ನಾವಲ್ಲಿ ಕರಿತೀವಿ. ನಂಬರ್ 2, ಸಬ್ಸಿಡರಿ ಕಂಪ್ನಿ ಅಂತ, ಸೆಕ್ಷನ್ 287. ಅದು ರಿವರ್ಸ್ ನೋಡಿರಿ. ಹೋಲ್ಡಿಂಗ್ ಕಂಪ್ನಿ ನೆನಪಿಟ್ಕೊಂಡಿದ್ರಿ ಅಂದ್ರೆ ಭಾಳ ಈಜಿ. ಇಲ್ಲಿ ಕೂಡ 4 ಪಾಯಿಂಟ್. ಹೋಲ್ಡಿಂಗ್ ಸಬ್ಸಿಡರಿ ಅಂದರೆ ಏನು? ಸಬ್ಸಿಡರಿ ಕಂಪ್ನಿ ಇಸ್ ಒನ್ ವಿಚ್ ಈಸ್ ಕಂಟ್ರೋಲ್ಡ್ ಬೈ ಅನದರ್ ಕಂಪ್ನಿ. ವಿಚ್ ಈಸ್ ಕಂಟ್ರೋಲ್ಡ್ ಬೈ ಅನದರ್ ಕಂಪ್ನಿ. ಬೇರೊಂದು ಕಂಪ್ನಿಯ ನಿಯಂತ್ರಣಕ್ಕೆ ಒಳಪಟ್ಟರೆ ಅದಕ್ಕೆ ನಾವೇನಂತ ಕರಿತೀವಿ? ಸಹಾಯಕ ಕಂಪ್ನಿ ಅಂತ ಕರಿತೀವಿ. ಸಬ್ಸಿಡರಿ ಅಂದರೆ ಏನು ರೀ? ಸಹಾಯಕ. ಬೇರೊಬ್ಬರ ಸಹಾಯ ಇದಕ್ಕೆ ಬೇಕು, ಯಾಕಂದರೆ ಇದು ಡೆವಲಪ್ ಆಗಿರೋಂಗಿಲ್ಲ ಅಷ್ಟೇ. ನೋಡಿ, ಒಟ್ಟು ಪಾಯಿಂಟ್ ಸೇಮ್ ತೊಗೊಳ್ಳೋಣ, ಎರಡೂ ಒಮ್ಮೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೋಡಿ, ನಿಮ್ಗೆ ಈಸಿಯಾಗಿ ನೆನಪಿಡ್ಬೋದು. ಬೋರ್ಡ್ ಆಫ್ ಡೈರೆಕ್ಟರ್ಸ್, ವೋಟಿಂಗ್ ಪವರ್, ಆಮೇಲೆ ಶೇರ್ ಕ್ಯಾಪಿಟಲ್, ಇಕ್ವಿಟಿ ಶೇರ್ ಕ್ಯಾಪಿಟಲ್,
ಆಮೇಲೆ ಕಂಪ್ನಿ ಆ್ಯಕ್ಟಿವಿಟಿ. ನೋಡಿರಿ ಇವು ನಾಲ್ಕನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಇಲ್ಲಿ ನೋಡಿ ಲಿಂಕ್ ಮಾಡ್ತೀನಿ. ಹೋಲ್ಡಿಂಗ್ ಕಂಪ್ನಿ ಇಸ್ ಒನ್ ವಿಚ್ ಕಂಟ್ರೋಲ್ ಅನದರ್ ಕಂಪ್ನೀಸ್ ಬೋರ್ಡ್ ಆಫ್ ಡೈರೆಕ್ಟರ್. ಬೇರೊಂದು ಕಂಪ್ನಿಯ ನಿರ್ದೇಶಕರನ್ನ ನಿಯಂತ್ರಿಸಿದರೆ ಹೋಲ್ಡಿಂಗ್ ಕಂಪ್ನಿ. ಆ್ಯಂಡ್ ವಾಟ್ ಈಸ್ ಸಬ್ಸಿಡರಿ? ಕಂಟ್ರೋಲ್ಡ್ ಬೈ ಅನದರ್ ಕಂಪ್ನಿ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಈಸ್ ಕಂಟ್ರೋಲ್ಡ್ ಬೈ ಅನದರ್ ಕಂಪ್ನಿ. ನೋಡಿ ಇಲ್ಲಿ ನಿರ್ದೇಶಕರನ್ನು ನಿಯಂತ್ರಿಸಿದರೆ ಹೋಲ್ಡಿಂಗ್ ಆಗುತ್ತಾ, ನಿರ್ದೇಶಕರು ನಿಯಂತ್ರಣಕ್ಕೆ ಒಳಪಟ್ಟರೆ ಸಹಾಯಕ ಆಗುತ್ತದೆ. ಭಾಳ ಈಸಿ ನೋಡಿರಿ. ಕಂಟ್ರೋಲ್ ಆ್ಯಂಡ್ ಕಂಟ್ರೋಲ್ ಬೈ, ಈ ಎರಡು ವರ್ಡ್ ಇಂಗ್ಲೀಷ್ ನೆನಪಿಟ್ಕೊಳ್ಳಿ. ಕಂಟ್ರೋಲ್ ಮಾಡಿದ್ರೆ ಹೋಲ್ಡಿಂಗ್, ಕಂಟ್ರೋಲ್ ಆದ್ರೆ ಸಬ್ಸಿಡರಿ ಅಂತ ನಾವಲ್ಲಿ ಕರಿತೀವಿ. ಉಳ್ಕಿದೆಲ್ಲ ಸೇಮ್ ನೋಡಿರಿ, ಅಷ್ಟು ಈಸಿಯಾಗಿ ನೆನಪಿಟ್ಕೋಬೋದು. ಒನ್ ಕಂಟ್ರೋಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ಅನದರ್, ದಟ್ ಈಸ್ ಹೋಲ್ಡಿಂಗ್. ವೋಟಿಂಗ್ ಪವರ್ ಕಂಟ್ರೋಲ್ಡ್, ದಟ್ ಈಸ್ ಹೋಲ್ಡಿಂಗ್. ಶೇರ್ ಕ್ಯಾಪಿಟಲ್ ಕಂಟ್ರೋಲ್ಡ್, ದಟ್ ಈಸ್ ಹೋಲ್ಡಿಂಗ್. ಕಂಪ್ನಿ ಆ್ಯಕ್ಟಿವಿಟಿ ಕಂಟ್ರೋಲ್, ದಟ್ ಈಸ್ ಹೋಲ್ಡಿಂಗ್. Board of directors controlled by another company. Voting powers is controlled by another company. Share capital is controlled by another company. Company activity is also controlled by another company. ಅಂದರೆ which lose entire its activity. ಅಂದ್ರೆ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡರೆ ಅದಕ್ಕೆ ನಾವು ಎಂಥ ಕಂಪ್ನಿ ಅಂತ ಕರಿತೀವಿ? ಸಹಾಯಕ ಕಂಪ್ನಿ ಅಂತ ಕರಿತೀವಿ ನಾವು. ಸೊ ಈ ಎರಡು ಭಾಳ ಈಸಿ ನೆನಪಿಟ್ಕೊಳ್ಳೋಕೆ. ಕೀವರ್ಡ್ಸ್ ನೆನಪಿಟ್ಕೊಂಡ್ರೆ ಎರಡು ಬರಿಬೋದು ನೀವು. ಕೀವರ್ಡ್ಸ್ ಇನ್ನೊಂದು ಸಲ ಹೇಳ್ತೇನೆ ನೋಡ್ರಿ. ಹೋಲ್ಡಿಂಗ್ ಕಂಪ್ನಿ ಇಸ್ ಒನ್ ವಿಚ್ ಕಂಟ್ರೋಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ಅನದರ್ ಕಂಪ್ನಿ. ಇವೆರಡಕ್ಕೂ ಲಿಂಕ್ ಮಾಡ್ಕೊತ ಹೋಗ್ಬಿಡ್ತಾನೆ ನೋಡಿ. ಹೋಲ್ಡಿಂಗ್ ಕಂಪ್ನಿ ಇಸ್ ಒನ್ ವಿಚ್ ಕಂಟ್ರೋಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ಅನದರ್ ಕಂಪ್ನಿ. ಬೇರೊಂದು ಕಂಪ್ನಿಯ ನಿರ್ದೇಶಕರನ್ನು ನಿಯಂತ್ರಿಸಿದರೆ ಅದು ಧಾರಕ ಕಂಪ್ನಿ ಆಗುತ್ತದೆ. ವಾಟ್ ಅಬೌಟ್ ಸಬ್ಸಿಡರಿ ಕಂಪ್ನಿ? ಈಸ್ ಒನ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕಂಟ್ರೋಲ್ಡ್ ಬೈ ಅನದರ್ ಕಂಪ್ನಿ. ಬೇರೊಂದು ಕಂಪ್ನಿಯ ನಿಯಂತ್ರಣಕ್ಕೆ ಒಳಪಟ್ಟರೆ, ಅಂದರೆ ನಿರ್ದೇಶಕರು ಬೇರೊಂದು ಕಂಪ್ನಿಯ ನಿಯಂತ್ರಣಕ್ಕೆ ಒಳಪಟ್ಟರೆ ಸಹಾಯಕ ಆಗುತ್ತದೆ. ನಂಬರ್ 2, ಹೋಲ್ಡಿಂಗ್ ಕಂಪ್ನಿ ಇಸ್ ಒನ್ ವಿಚ್ ಹೋಲ್ಡ್ ಮೆಜಾರಿಟಿ ಆಫ್ ವೋಟಿಂಗ್ ಪವರ್ಸ್ ಆಫ್ ಅನದರ್ ಕಂಪ್ನಿ. ಬೇರೊಂದು ಕಂಪ್ನಿಯಲ್ಲಿ ಹೆಚ್ಚಿನ ಮತದಾನದ ಹಕ್ಕನ್ನು ಹೊಂದಿದ್ದರೆ ಅದು ಧಾರಕ ಕಂಪ್ನಿ ಆಗುತ್ತದೆ. ವೇರ್ ಆಸ್ ಸಬ್ಸಿಡರಿ ಇಸ್ ಒನ್ ಮೆಜಾರಿಟಿ ಆಫ್ ವೋಟಿಂಗ್ ಪವರ್ಸ್ ಈಸ್ ಕಂಟ್ರೋಲ್ಡ್ ಬೈ ಅನದರ್ ಕಂಪ್ನಿ. ಬೇರೊಂದು ಕಂಪ್ನಿಯ ನಿಯಂತ್ರಣಕ್ಕೆ ಒಳಪಟ್ಟರೆ ಅದು ಏನಾಗುತ್ತೆ? ಮತದಾನದ ಹಕ್ಕು ನಿಯಂತ್ರಣಕ್ಕೆ ಒಳಪಟ್ಟರೆ ಸಹಾಯಕ ಆಗುತ್ತದೆ. ಆಮೇಲೆ share capital, where share capital is controlled by another company, that is subsidiary. Controlled another company, that is holding company. ಬೇರೆ ಕಂಪ್ನಿಯ ಷೇರು ಬಂಡವಾಳವನ್ನು ನಿಯಂತ್ರಿಸಿದರೆ ಧಾರಕ ಕಂಪ್ನಿ, ಷೇರು ಬಂಡವಾಳ ನಿಯಂತ್ರಣಕ್ಕೆ ಒಳಪಟ್ಟರೆ ಸಹಾಯಕ ಕಂಪ್ನಿ. ಓವರಾಲ್ ಆ್ಯಕ್ಟಿವಿಟಿ ಕಂಟ್ರೋಲ್ಡ್ ಬೈ ಹೋಲ್ಡಿಂಗ್. ಒಟ್ಟು ಚಟುವಟಿಕೆ ನಿಯಂತ್ರಿಸಿದರೆ ಧಾರಕ ಕಂಪ್ನಿ, ಚಟುವಟಿಕೆ ನಿಯಂತ್ರಣಕ್ಕೆ ಒಳಪಟ್ಟರೆ ಸಹಾಯಕ ಕಂಪ್ನಿ ಅಂತ ಕರಿತೀವಿ. ಸೊ ದೀಸ್ ಟು ಆರ್ ದ ಮೇಜರ್ ಟೈಪ್ಸ್ ಆಫ್ ಕಂಪ್ನಿ ಆನ್ ದ ಬೇಸಿಸ್ ಆಫ್ ಕಂಟ್ರೋಲ್. ನೋಡಿ, ನಿಯಂತ್ರಣದ ಆಧಾರದ ಮೇಲೆ ಎರಡನ್ನು ನಾವು ಡಿವೈಡ್ ಮಾಡೀವಿ. ನಂಬರ್ 1, ಹೋಲ್ಡಿಂಗ್ ಕಂಪ್ನಿ 246 ಆಫ್ 2013 ಆ್ಯಕ್ಟ್, 246 2013 ಅನ್ವಯ. ವಿಚ್ ಕಂಟ್ರೋಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್, ವಿಚ್ ಕಂಟ್ರೋಲ್ ವೋಟಿಂಗ್ ಪವರ್, ವಿಚ್ ಕಂಟ್ರೋಲ್ ಶೇರ್ ಕ್ಯಾಪಿಟಲ್, ವಿಚ್ ಕಂಟ್ರೋಲ್ ಆ್ಯಕ್ಟಿವಿಟೀಸ್. ಯಾರು ನಿರ್ದೇಶಕರನ್ನು ನಿಯಂತ್ರಿಸುತ್ತಾರೆ, ಯಾರು ಮತದಾನದ ಹಕ್ಕನ್ನು ನಿಯಂತ್ರಿಸುತ್ತಾರೆ, ಯಾರು ಷೇರು ಬಂಡವಾಳವನ್ನು ನಿಯಂತ್ರಿಸುತ್ತಾರೆ, ಯಾರು ಬೇರೊಂದು ಕಂಪ್ನಿಯ ಚಟುವಟಿಕೆಯನ್ನು ನಿಯಂತ್ರಿಸುತ್ತಾರೆ, ಅಂತಹ ಕಂಪ್ನಿ ಯಾವ ಕಂಪ್ನಿ ಆಗುತ್ತೆ? ಹಿಡುವಳಿ ಕಂಪ್ನಿ ಆಗುತ್ತದೆ. ಆ್ಯಂಡ್ ವಾಟ್ ಅಬೌಟ್ ದ ಸಬ್ಸಿಡರಿ ಕಂಪ್ನಿ? ಒನ್ ವಿಚ್ ಈಸ್ ಕಂಟ್ರೋಲ್ಡ್ ಬೈ ಅನದರ್ ಕಂಪ್ನಿ. ಬೇರೊಂದು ಕಂಪ್ನಿಯ ಹತೋಟಿಗೆ ಒಳಪಟ್ಟರೆ, ನಿಯಂತ್ರಣಕ್ಕೆ ಒಳಪಟ್ಟರೆ ಸಹಾಯಕ ಕಂಪ್ನಿ ಆಗುತ್ತದೆ. ಅದರಲ್ಲಿ ನಿರ್ದೇಶಕರು ಬರಬಹುದು, ನಿರ್ದೇಶಕರು ನಿಯಂತ್ರಣಕ್ಕೆ ಒಳಪಡಬಹುದು, ವೋಟಿಂಗ್ ಪವರು ನಿಯಂತ್ರಣಕ್ಕೆ ಒಳಪಡಬಹುದು, ಆಮೇಲೆ ಶೇರ್ ಕ್ಯಾಪಿಟಲ್ ನಿಯಂತ್ರಣಕ್ಕೆ ಒಳಪಡಬಹುದು, ಆಮೇಲೆ ಎಂಟೈರ್ ಆ್ಯಕ್ಟಿವಿಟಿ ಕೂಡ ನಿಯಂತ್ರಣಕ್ಕೆ ಒಳಪಡಬಹುದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಆನ್ ದ ಬೇಸಿಸ್ ಆಫ್ ಕಂಟ್ರೋಲ್ ವಿ ಡಿವೈಡ್ 2 ಪಾರ್ಟ್, ಹೋಲ್ಡಿಂಗ್ ಆ್ಯಂಡ್ ಸಬ್ಸಿಡರಿ. ಸೆಕ್ಷನ್ ಸ್ವಲ್ಪ ನೆನಪಿಟ್ಕೊಳ್ಳಿ. 246 ಈಸ್ ಹೋಲ್ಡಿಂಗ್, 287 ಈಸ್ ಸಬ್ಸಿಡರಿ ಅಂತ ನಾವಲ್ಲಿ ಕರಿತೀವಿ. ಇವೆಲ್ಲ ಕೀವರ್ಡ್ಸ್ ನೋಡಿ. ಇವು ಕೀವರ್ಡ್ಸ್ ನೆನಪಿಟ್ಕೊಂಡ್ರಿ ಅಂದ್ರೆ ಪೂರ್ತಿ ಎರಡನ್ನೂ ಬರೀಬೋದು. ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಿರ್ದೇಶಕ ಮಂಡಳಿ, ಸಾಮಾನ್ಯ ಷೇರು ಬಂಡವಾಳ ಈಕ್ವಿಟಿ ಶೇರ್ ಕ್ಯಾಪಿಟಲ್, ವೋಟಿಂಗ್ ಪವರ್ ಮತದಾನದ ಹಕ್ಕು, ಎಂಟೈರ್ ಆ್ಯಕ್ಟಿವಿಟಿ ಒಟ್ಟು ಚಟುವಟಿಕೆಗಳು ಅಂತ ನಾವಲ್ಲಿ ಕರಿತೀವಿ. ಸೊ ದಿಸ್ ಈಸ್ ದ today's class. Remaining part we'll discuss in next class. Thanks for watching my video. Please do watch, subscribe and share. Thank you.